ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಧಾಲೋಕ ಮೋಟಿವೇಶ್ನಲ್. ಪ್ರಾಪರ್ಟಿ ರೈಟ್ಸ್. ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಪಾಲಿದೆ? ಇಲ್ಲಿದೆ ಅಗತ್ಯವಾದ ಮಾಹಿತಿ. ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಭಾರತದಲ್ಲಿ ಮಹಿಳೆಯರ ಆಸ್ತಿ ಹಕ್ಕುಗಳ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತಿದ್ದು, ಮಗಳು ಪರರ ವಸ್ತು, ಹೆಣ್ಣು ಹೆಡೆದವರು ಮಣ್ಣು ಹಡೆದರು ಎಂಬ ಮ್ಯಾರಿಡ್ ವುಮೆನ್ ಲಾ ಮಾತುಗಳು ಇಂದು ಅರ್ಥಹೀನವಾಗಿದೆ. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ಕೇವಲ ಮನೆಯ ಬೆಳಗುವ ದೀಪಗಳಷ್ಟೇ ಅಲ್ಲ, ಕುಟುಂಬದ ಅಧಿಕ ಮತ್ತು ಕಾನೂನುಬದ್ಧ ವಾರಸುದಾರರೂ ಹೌದು. ಮದುವೆಯಾದ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಹಕ್ಕಿಲ್ಲ ಎಂಬ ತಪ್ಪು ಕಲ್ಪನೆಯು ನಮ್ಮೆಲ್ಲರ ತಪ್ಪು ಕಲ್ಪನೆ ಇತ್ತು. ಆದರೆ ಕಾನೂನು ಪರಿಷ್ಕರಣೆಗಳ ನಂತರ, ವಿಶೇಷವಾದ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಜಾರಿಗೆ ಬಂದ ನಂತರ ಹೆಣ್ಣು ಮಕ್ಕಳಿಗೂ ಹಾಗೂ ಗಂಡು ಮಕ್ಕಳಿಗೂ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಇಂಡಿಯಾ ಸಮಾನ ಹಕ್ಕು ಪಡೆಯಬೇಕೆಂಬುದು ಈಗ ಸ್ಪಷ್ಟಪಡಿಸಿದೆ. ಇಂದು ಹೆಣ್ಣು ಮಕ್ಕಳು ವಿವಾಹಿತರಾಗಿರಲಿ ಅಥವಾ ಅವಿವಾಹಿತರಾಗಿರಲಿ, ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮನಾದ ಹಕ್ಕನ್ನು ಹೊಂದಿದ್ದಾರೆ. ಇದು ಕೇವಲ ಕಾನೂನು ನೀಡಿದ ಹಕ್ಕಲ್ಲ, ಬದಲಾಗಿ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಗೌರವ ಮತ್ತು ಅಧಿಕ ಭದ್ರತೆಯನ್ನು ಒದಗಿಸುವ ಒಂದು ದಾರಿಯಾಗಿದೆ. ದ ಟೈಪ್ಸ್ ಆಫ್ ಪ್ರಾಪರ್ಟಿ. ಬರುವ ವಿಧಗಳ್ಯಾವುವು? ಆಸ್ತಿಯ ಹಕ್ಕನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಪಿತ್ರಾರ್ಜಿತ ಆಸ್ತಿ ಆರ್ ಪರಂಪರ ಆಸ್ತಿ. ಎರಡನೆಯದು ಸ್ವಯಂಚಿತ ಆಸ್ತಿ ಅಥವಾ ಸ್ವಯಂ ಸಂಪಾದಿತ ಆಸ್ತಿ. ಮೊದಲನಿಗೆ ಪಿತ್ರಾರ್ಜಿತ ಆಸ್ತಿ ಎಂದರೆ ಏನಂತ ತಿಳ್ಕೊಳ್ಳೋಣ. ಪಿತ್ರಾರ್ಜಿತ ಆಸ್ತಿಯನ್ನು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಎಂದು ಹೇಳಲಾಗುತ್ತದೆ. ಪಿತ್ರಾರ್ಜಿತ ಆಸ್ತಿ ಎಂದರೆ ಪೀಳಿಗೆಯಿಂದ ಪೀಳಿಗೆಗೆ ಬಂದ ಆಸ್ತಿ, ಅಂದರೆ ಕನಿಷ್ಠ 4 ತಲೆಮಾರುಗಳಿಂದ ಬಂದ ಹಾಗೂ ವಿಭಜನೆಯಾಗಿ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಮಕ್ಕಳಿಗೂ ಹುಟ್ಟಿನಿಂದಲೇ ಸಮಾನ ಹಕ್ಕು ಕೂಡ ಇರುತ್ತದೆ. ಎರಡನೆಯದು ಸ್ವಯಾಜಿತ ಆಸ್ತಿ ಅಥವಾ ಸ್ವಯಂ ಸಂಪಾದಿತ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ತಂದೆಯು ತನ್ನ ಸ್ವಂತ ಆದಾಯದಿಂದ ಸಂಪಾದನೆ ಮಾಡಿರುವ ಆಸ್ತಿಯನ್ನು ಸ್ವಯಂಜಿತ ಆಸ್ತಿ ಎನ್ನುವರು. ಸೊ ನೆಕ್ಸ್ಟ್, ಮಗಳು ಜನಿಸಿದ ಕ್ಷಣದಿಂದಲೇ ಆಕೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ನೀಡಲಾಗುತ್ತದೆ. 2005ರಲ್ಲಿ ಕಾನೂನು ಜಾರಿಗೆ ಬಂದಾಗ ತಂದೆ ಬದುಕಿರಲೇಬೇಕು ಎಂದೇನಿಲ್ಲ. ತಂದೆ 2005ಕ್ಕಿಂತ ಮೊದಲು ನಿಧನರಾಗಿದ್ದರೂ ಸಹ ಮಕ್ಕಳಿಗೆ ಹಕ್ಕು ಸಿಗುತ್ತದೆ. ಮಗಳು ವಿವಾಹಿತರಾಗಿರಲಿ ಅಥವಾ ಅವಿವಾಹಿತರಾಗಿರಲಿ, ಹಕ್ಕಿನಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ವೆನ್ ಡಸ್ ಅ ಡಾಟರ್ ನಾಟ್ ಗೆಟ್ ರೈಟ್ಸ್? ಅಂದರೆ ಮಗಳಿಗೆ ಹಕ್ಕು ಯಾವಾಗ ಸಿಗುವುದಿಲ್ಲ ಅಂತ ನೋಡೋಣ ಬನ್ನಿ. 20 ಡಿಸೆಂಬರ್ 2004ಕ್ಕಿಂತ ಮೊದಲು ಕಾನೂನುಬದ್ಧವಾಗಿ ಆಸ್ತಿ ವಿಭಜನೆ ಅಂದರೆ ಪಾರ್ಟಿಷನ್ ಅಥವಾ ಮಾರಾಟವಾಗಿದ್ದರೆ ಅಂತಹ ಆಸ್ತಿಯಲ್ಲಿ ಮಗಳು ಮರುಹಕ್ಕು ಕೇಳಲು ಸಾಧ್ಯವಿರುವುದಿಲ್ಲ. ಮಗಳು ಸ್ವಂತ ಆಕೆಯೇ ಹಕ್ಕು ತ್ಯಾಗ ಪತ್ರ ಅಂದರೆ ಅವಳಿಗೆ ಬೇಡ ಎಂದು ಸಿಗ್ನೇಚರ್ ಮಾಡಿಕೊಟ್ಟರೆ, ಬರೆದುಕೊಟ್ಟರೆ ಅವಳಿಗೆ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಕಾನೂನಿನ ಪ್ರಕಾರ ಮಗಳು ಮದುವೆಯಾಗಿ ಬೇರೆ ಮನೆಗೆ ಹೋದರೂ ತನ್ನ ತಂದೆಯ ಮನೆಯ ಆಸ್ತಿಗೆ ಹೊರಗಿನವಳಾಗುವುದಿಲ್ಲ. ಆಕೆ ತನ್ನ ತಂದೆಯ ಮನೆಯ ಸದಸ್ಯರಾಗಿಯೇ ಇರುತ್ತಾಳೆ ಮತ್ತು ಆಸ್ತಿ ಹಂಚಿಕೆಯಲ್ಲಿ ಆಕೆಯನ್ನು ಹೊರಗಿಡುವ ಅಧಿಕಾರ ಯಾರಿಗೂ ಇರುವುದಿಲ್ಲ. ತಂದೆ ಸ್ವಯಂ ಸಂಪಾದಿತ ಆಸ್ತಿಯಲ್ಲಿ ಪಾಲು. ತಂದೆ ವಿಲ್ ಮಾಡದೆ ಮೃತುಪಟ್ಟರೆ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು ಇದೆ. ತಂದೆ ವಿಲ್ ಮಾಡಿಕೊಂಡಿದ್ದರೆ ಆಸ್ತಿ ವಿಲ್ನಲ್ಲಿ ಹೇಳಿದಂತೆಯೇ ಆಸ್ತಿಯಲ್ಲಿ ಹಂಚಿಕೆ ಆಗುತ್ತದೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಕಾನೂನುಬದ್ಧವಾಗಿ ಮಗಳು ಆಸ್ತಿಯನ್ನು ಪಡೆಯಲು ಯಾವುದೆಲ್ಲ ದಾಖಲೆಗಳನ್ನು ನೀಡಬೇಕು? 1. ವಂಶವೃಕ್ಷ ಫ್ಯಾಮಿಲಿ ಟ್ರೀ. 2. ಪಹಣಿ RTC. 3ನೇದು ಪ್ರವೇಶ ಪತ್ರ ಮ್ಯೂಟೇಷನ್ ಸರ್ಟಿಫಿಕೇಟ್ಸ್. 4ನೇದು ನೋಂದಾಯಿತ ಪತ್ರಗಳು ಸೆಲ್ ಡೀಡ್.
ಐದನೇದು ಮರಣ ಪ್ರಮಾಣ ಪತ್ರ, ಡೆತ್ ಸರ್ಟಿಫಿಕೇಟ್. ಇವೆಲ್ಲ ಬೇಕೇ ಬೇಕು. ವೀಕ್ಷಕರೇ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.